ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆ ಕ್ಲಾಸ್ ಮಾಡುವಾಗ ಸ್ವಲ್ಪ ಸೌಂಡ್ ಪ್ರಾಬ್ಲಮ್ ಆಗಿ ಅದನ್ನು ಕ್ಲಾಸ್ ಮಾಡಲಿಕ್ಕಾಗಲಿಲ್ಲ. ಸೊ ಭಾಳ ಜನ ಏನಂತ ಇದ್ರಿ, ಸರ್ ಟಾಪಿಕ್ ವೈಸ್ ಕ್ಲಾಸ್ ಮಾಡಿದರೆ ಭಾಳ ಬೆಟರ್ ಸರ್, ನಮಗೆ ಯೂಸ್ ಆಗುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಟಾಪಿಕ್ ವೈಸ್ ಮಾಡ್ತಾ ಹೋಗೋಣ. ಇವತ್ತಿಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಟಾಪಿಕನ್ನು ನೋಡ್ತಾ ಹೋಗೋಣ. ಏನು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್, ಲಸ ಮತ್ತು ಮಸ. ವೆರಿ ಈಸಿ ಮೆಥಡಲ್ಲಿ ಹೇಳ್ತಾ ಹೋಗ್ತೀನಿ. ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ಏನೇನು ಒಂದೆರಡು ಫಾರ್ಮುಲಾ ಬರ್ತಾವೆ, ಅವುಗಳನ್ನ ನೋಡಿಕೊಂಡು ನಾವು ಮಾಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಪ್ರತಿ ಶಿಫ್ಟಲ್ಲಿ ನಿಮಗೆ ಯಾವಾಗ ನಡೆಯೋಲ್ಲ ಬಿ ಎಸ್ ಎಫಲ್ಲಿ ಒಂದೊಂದು ಕ್ವಶನ್ನುಗಳು ಕಂಪಲ್ಸರಿ ಬಂದವು. ಓಕೆ, ಅದೇ ರೀತಿ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ನಿಮ್ಮದು ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಲಸ ಮತ್ತು ಮಸ ಬಗ್ಗೆ ನಾವು ಮಾತಾಡೋದಾದರೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದ್ದು ಎರಡು ಬರ್ತಾವೆ. ಏನಂತಂದ್ರೆ ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಇದು ಮಲ್ಟಿಫಿಕೇಷನ್ ಐತಿ. ಯಾಕಂತಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ, ಆ ಎರಡೂ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಏನಾಗಿರುತ್ತೆ ಹೇಳ್ರಿ, ಸಮವಾಗಿರುತ್ತದೆ. ಲೆಕ್ಕ ಬಂದಾಗ ಹೇಳ್ತೀನಿ. ಒಂದು ವೇಳೆ ನಿಮ್ಗೆ ಫ್ರ್ಯಾಕ್ಷನ್ ಅಂದ್ರೆ ಭಿನ್ನರಾಶಿ ಒಳಗೆ ಎಲ್ಲರೇ ಕೊಟ್ಟಿದ್ರಂದ್ರೆ, ಲೆಕ್ಕಗಳನ್ನು ಭಿನ್ನರಾಶಿ ಒಳಗೆ ಕೊಟ್ಟು ಲಸ ಮಸ ಕೇಳಿದ್ರೆ ಏನು ಮಾಡ್ತೀರಿ, ಅವುಗಳಿಗೆ ಎಲ್ ಸಿ ಎಮ್ ಆಫ್ ಅಪ್ಪರ್ ನಂಬರ್ಸ್ ಡಿವೈಡೆಡ್ ಬೈ ಎಚ್ ಸಿ ಎಫ್ ಆಫ್ ಲೋವರ್ ನಂಬರ್ಸ್. ಮೇಲಿನ ಸಂಖ್ಯೆಗಳ ಲಸ ತೆಗಿಬೇಕ್ರಿ, ಆಮೇಲೆ ಕೆಳಗಿನ ಸಂಖ್ಯೆಗಳ ಮಸ ತೆಗಿ. ಯಾವಾಗ ಲಸ ಕೇಳಿದಾಗ. ಒಂದು ವೇಳೆ ಮಸ ಕೇಳಿದ್ರಂದ್ರೆ ಮೇಲಿನ ಸಂಖ್ಯೆಗಳ ಮಸ ತೆಗಿಬೇಕು, ಕೆಳಗಿನ ಸಂಖ್ಯೆಗಳ ಲಸ ತೆಗಿಬೇಕು. ಗೊತ್ತಿರಲಿ, ನಾನು ಲೆಕ್ಕ ಬಂದಾಗ ಹೇಳ್ತಾ ಹೋಗ್ತೀನಿ. ಓಕೆ, ಡನ್. ಈಗ ಫಸ್ಟ್ ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. ಏನಂತ ಕೇಳಾರಂದ್ರೆ ದ ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಈಸ್ 23. ಏನು ಹೇಳಿ ನೋಡ್ರಿ, ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಈಸ್ 23 ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ಅಂದಾನ. ಅದರ್ ಫ್ಯಾಕ್ಟರ್ಸ್ ಆಫ್ ದೇರ್ ಎಲ್ ಸಿ ಎಮ್ ಆರ್ 13 ಆ್ಯಂಡ್ 14. ಲಾರ್ಜೆಸ್ಟ್ ಆಫ್ ಟೂ ನಂಬರ್ಸ್ ಈಸ್, ಅವುಗಳಲ್ಲಿ ದೊಡ್ಡದಾದ ಸಂಖ್ಯೆ ಯಾವುದು ಅಂದ್ರೆ ಏನು ಅರ್ಥ ಆಗುತ್ತೇನ್ರಿ. ಈಗ ಸಿಂಪಲ್ ಒಂದು ಸ್ಟೆಪ್ ಒಳಗೆ ಹೇಳ್ತೀನಿ ನೋಡಿರಿ. 23 ಅನ್ನೋದು ಒಂದು ಎಚ್ ಸಿ ಎಫ್ ಅದ. ಓಕೆ, 23 ಇದಕ್ಕೆ ಎರಡು ಫ್ಯಾಕ್ಟರ್ ಅದಾವೆ. ಯಾವ್ಯಾವ ಹೇಳ್ರಿ, ಒಂದು 13 ಅದ, ಒಂದು 14 ಅದ. ಇವುಗಳಲ್ಲಿ ಯಾವ್ದು ದೊಡ್ಡದಂತ ಕೇಳ್ಯಾರ. ಮಲ್ಟಿಫಿಕೇಷನ್ ಮಾಡಿ ಯಾವ್ದು ದೊಡ್ಡದಾಗತ್ತೆ ರೀ. ಇದು 322 ಆಗುತ್ತೆ, ಇದು 299 ಆಗುತ್ತೆ. ವಿಚ್ ಒನ್ ಈಸ್ ಲಾರ್ಜೆಸ್ಟ್? ದಿಸ್ ಈಸ್ ಲಾರ್ಜೆಸ್ಟ್. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಓಕೆ, ಸಿಂಪಲ್ ಇರುತ್ತೆ. ಕ್ವಶನ್ ಲೆಂದಿ ಇರುತ್ತೆ, ಆದ್ರೆ ಮಾಡೋ ಮೆಥಡು ಸಿಂಪಲ್. ಇಷ್ಟೇ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡ್ತಾ ಹೋಗಿ. ಅದೇ ರೀತಿ ರೀಸನಿಂಗ್ ಕೂಡ ಮಾಡ್ತೀನಿ. ಮ್ಯಾಥ್ಸ್ಗೆ ಡೈಲಿ ಇದು ಪಾರ್ಟ್ 1, ಇನ್ನೊಂದು ಪಾರ್ಟ್ ಮಾಡ್ತೀನಿ. ಯಾವುದು ಎಸ್ ಸಿ ಎಫ್. ಓಕೆ, ದೆನ್ ನೆಕ್ಸ್ಟು ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಆರ್ 4107. ಓಕೆ, ವಾಟ್ ಈಸ್ ದ್ಯಾಟ್? ದ ಪ್ರಾಡಕ್ಟ್ ಆಫ್ ನಂಬರ್ಸ್ ಈಸ್ 4107. Then if the HCF of these numbers is 37, then the greatest number, which one is greatest? ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಈಗ ಫಸ್ಟಿಗೆ ನೋಡ್ರಿ, ಎ ಇಂಟು ಬಿ ಅಂತೇಳಿ ನಿಮ್ಗೆ ಆವಾಗಲೇ ಫಾರ್ಮುಲಾ ಹೇಳಿದ್ದು. ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಓಕೆ, ಎಸ್. ನೆಕ್ಸ್ಟು ಈಗ ದ ಪ್ರಾಡಕ್ಟ್ ಆಫ್ ಅಂತಂದ್ರೆ ಈ ಎರಡೂ ಸಂಖ್ಯೆಗಳ ಗುಣಲಬ್ಧ ಮಾಡಿ ಕೊಟ್ಟಾರೆ. ದಿಸ್ ಈಸ್ ಪ್ರಾಡಕ್ಟ್. ಓಕೆ, ಸಪ್ರೇಟಾಗಿ ಕೊಡ್ಬೋದು. ಪ್ರಾಡಕ್ಟ್ ಅಂದಾಗ ಈ ರೀತಿ ಕೊಡ್ಬೋದು. ದೆನ್ ನೆಕ್ಸ್ಟ್ ಎಲ್ ಸಿ ಎಮ್ ಈಸ್ ನಾಟ್ ಗಿವನ್. ದೆನ್ ಎಚ್ ಸಿ ಎಫ್ ಈಸ್ 37. ಓಕೆ, ದೆನ್ ವಿ ಗಾಟ್ ಎಲ್ ಸಿ ಎಮ್. ಎಲ್ ಸಿ ಎಮ್ ಈಕ್ವಲ್ ಟು 4107 ಡಿವೈಡೆಡ್ ಬೈ 37. ಸಿಂಪ್ಲಿಫಿಕೇಷನ್ ಮಾಡಿದ್ಮೇಲೆ ಏನು ಬರುತ್ತೆ ರೀ, 111 ಬರುತ್ತೆ. ಓಕೆ, ಅವ್ರು ಏನು ಕೇಳ್ಯಾರ ಹೇಳ್ರಿ, ಗ್ರೇಟೆಸ್ಟ್ ನಂಬರ್. ಇಲ್ಲಿ ಗ್ರೇಟೆಸ್ಟ್ ನಂಬರ್ ಅಂತಂದಾಗ ಅದು ಒಂದು ಸಂಖ್ಯೆ 37 ನಮಗೆ. ಹೌದಾ? ಒಂದು ಅರ್ಥ ಮಾಡ್ಕೊರಿ. ಯಾಕಂತಂದ್ರೆ ಇಲ್ಲಿ 37ರಿಂದ ಡಿವೈಡ್ ಆಗೈತೆ ಅಂತಂದ್ರೆ ಇದನ್ನು ಕೂಡ ನಾವು ಅದೇ ರೀತಿ ಸಪ್ರೇಟ್ ಮಾಡ್ಬೋದು. ಅಂದರೆ ಇದರೊಳಗೆ 111 ಐತೆ ಅಂತಂದ್ರೆ ಅದಕ್ಕೆ 37 ಇಂಟು ಮಾಡಿದ್ರೆ ಅದು 4107 ಬರುತ್ತೆ. ಅಂದ್ರೆ ಒಂದು ನಂಬರ್ 37, ಒಂದು ನಂಬರ್ 111. ಇದ್ರಾಗ ಲಾರ್ಜೆಸ್ಟ್ ವಿಚ್ ಈಸ್ ಲಾರ್ಜೆಸ್ಟ್?
111 is the largest. Andre option number C is our answer. Okay. Then next one. Third question. Three numbers are in the ratio 3, 4, 5 and their LCM is 2400. Their HCF is asking. Which one is asking? Yes, HCF. ಅಂದರೆ ನಮಗೆ ಕೇಳಿದ್ದು ಯಾವುದು? HCF ಅನ್ನು ಕೇಳ್ಯಾರ ಅಂತಂದ್ರೆ ವೆರಿ ಸಿಂಪಲ್ ನೋಡ್ರಿ. ಈ 3 ಅನ್ನೋದನ್ನು ನಾನು ಯಾವ ರೀತಿ ಬರ್ಬೋದು? 3x 4x ಲಸ ಮತ್ತು ಮಸಗಳು ಅವುಗಳ ನಂಬರನ್ನು ಏನು ಕೊಟ್ಟಾರೆ? ರೇಷಿಯೋ ಕೊಟ್ಟಾರೆ. ಯಾವುದೇ ನಂಬರ್ 2 ಕೊಟ್ಟಾಗ ನಾನು ಮಲ್ಟಿಫಿಕೇಷನ್ ಮಾಡ್ತೀವಿ, A ಇಂಟು B ಅಂತ ಮಾಡ್ತೀವಿ. ಇಲ್ಲಿ 3 ಅದಾವ ಅಷ್ಟ. ಈಕ್ವಲ್ ಟು ಎಷ್ಟು ಕೊಟ್ಟಾರ? 2400 ಅಂದಾಗ ಇದೆಷ್ಟಾಗುತ್ತೆ ಟೋಟಲ್? 60x ಈಕ್ವಲ್ ಟು 2400. ಸಿಂಪ್ಲಿಫೈ ಮಾಡಿರಿ, ಏನು ಬರುತ್ತೆ? ಈ ಝೀರೋಕ್ಕೆ ಹೋಯಿತು. 6 1 6 4 24 0 ಅಂದರೆ x ಈಕ್ವಲ್ ಟು 40 ಅಂದಾಗ ನಮಗಿಲ್ಲಿ ಇದು ಎಲ್ ಸಿ ಎಮ್ ಅದ. ಅಂದ್ರೆ ಈ ಎಕ್ಸ್ ಜಾಗದಾಗ 40 ಹಾಕಿದ್ರೆ ನಮ್ಮದು ಏನು ಬರುತ್ತೆ? 2040. ಅಂದ್ರೆ ನಮ್ಮದು ಎಚ್ ಸಿ ಎಫ್ ಎಷ್ಟು ಅಂದಾಗ್ರಿ? 40. ಯಾಕಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವಾಗಲೂ ಕಮ್ಮಿ ಇರುತ್ತೆ, ಎಲ್ ಸಿ ಎಮ್ ಜಾಸ್ತಿ ಇರುತ್ತೆ. ವಿಚ್ ಒನ್ ಇಸ್ ಆನ್ಸರ್? ಆಪ್ಷನ್ ನಂಬರ್ ಎ ಇಸ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 4ನೇ ಕ್ವಶನ್. The product of two numbers is 2028 and their HCF is 30. The other number ಏನು ಕೇಳಿ ಹೇಳ್ರಿ? ಇನ್ನೊಂದು ನಂಬರ್ ಯಾವುದು? ದ ಅದರ್ ನಂಬರ್. ಒಂದು ಸ್ವಲ್ಪ ಮಿಸ್ಟೇಕ್ ಆಗೈತಿ, ಯಾಕಂದ್ರೆ ಕ್ವಶನ್ಸು ಭಾಳ ವೆರೈಟೀಸ್ ಬರ್ತಾವೆ. ಪೇರ್ಸ್ ಅಂದಾಗ ಇದು ನಿಮಗೆ ಕೇಳಂಗಿಲ್ಲ, ಇದು ಬೇರೆ ಕಡೆ ಬರುತ್ತೆ. ಇಲ್ಲಿ ಇನ್ನೊಂದು ನಂಬರ್ ಕೇಳಿದಾಗ ಯಾವ ರೀತಿ ಮಾಡ್ಬೋದು ಅಂತೇಳಿ ನೋಡ್ತಾ ಹೋಗೋಣ. ಓಕೆ. ಏನದ ರೀ? ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಓಕೆ. ದೆನ್ ಇಲ್ಲಿ ನಾವು ವ್ಯಾಲ್ಯೂಸನ್ನು ಕೊಟ್ಟಾರಲ್ಲ ಅವನು ಹಾಕ್ಬೇಕೀಗ. ಏನು ಕೊಟ್ಟಾರ? ದ ಪ್ರಾಡಕ್ಟ್ ಕೊಟ್ಟಾರ. ಏನು ಕೊಟ್ಟಾರ? 2028 ಕೊಟ್ಟಾರ. ಎಲ್ ಸಿ ಎಮ್ ಕೊಟ್ಟಿಲ್ಲ. ಎಚ್ ಸಿ ಎಫ್ ಕೊಟ್ಟಾರ 30 ಅಂದಾಗ ನಮಗೆ ಒಂದು ವೇಳೆ ಈಗ ಎಲ್ ಸಿ ಎಮ್ ಬೇಕಾಗಿತ್ತಂದ್ರೆ ಏನಾಗುತ್ತೆ ರೀ? ಇದಿಲ್ಲೇ ಇಟ್ಕೊಂಬಿಡ್ರಿ, 13 ಈ ಕಡೆ ಕಳಿಸಿಬಿಡ್ರಿ. ಇವಾಗ ಸಿಂಪ್ಲಿಫೈ ಮಾಡಿರಿ, ಏನು ಬರುತ್ತೆ? ಅದೇ ಆನ್ಸರ್. 13 1 ನೆಕ್ಸ್ಟ್ 13 1 13 5 13 6 ಅಂದರೆ 156 ಬಂತು. ಓಕೆ. 156. ಇಲ್ಲ ಆಪ್ಷನ್ದಾಗಿಲ್ಲ, ಸಾರಿ ಮಿಸ್ಟೇಕ್ ಆಗೈತಿ. ಆಪ್ಷನ್ಗಳನ್ನು ತೆಗೀರಿ. ಆಪ್ಷನ್ ಆನ್ಸರ್ ಎಷ್ಟು ಬಂತು? 156. ಓಕೆ. ಎಸ್, ಇದೇ ಥರ ಕ್ವಶನ್ಸ್ ಬಂದವ. ಕೊನೆಯಲ್ಲಿ ಟಾಪಿಕ್ಸ್ ಕಂಪ್ಲೀಟ್ ಆಗೋ ಕಂಡೀಷನ್ದಾಗ ನಾನು ಏನು ಮಾಡ್ತೀನಿ? ಪ್ರಿವಿಯಸ್ ಇಯರ್ ಕ್ವಶನ್ನ ಡಿಸ್ಕಷನ್ ಮಾಡೋಣ. ಇವಾಗ ಮಾಡೋದು ಬೇಡ, ಫಸ್ಟಿಗೆ ಟಾಪಿಕ್ ಡಿಸ್ಕಷನ್ ಮಾಡೋಣ ನಾವು. ಓಕೆ. ಪಾಯಿಂಟ್ಸ್ ಒಳಗೆ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿರಿ. 1.08 0.36 0.9 ಇವುಗಳಿಗೆ ಯಾವ ಒಂದು ಸಂಖ್ಯೆಯಿಂದ ನಾನು ಮಲ್ಟಿಫಿಕೇಷನ್ ಮಾಡಿದ್ರೆ ಎಲ್ಲ ಪಾಯಿಂಟ್ ಹೋಗ್ತಾವ ಅಂತಂದ್ರೆ ಈ ಮೂರು ಸಂಖ್ಯೆಗಳಿಗೆ ಮಲ್ಟಿಪ್ಲಿಕೇಶನ್ ಬೈ ನಾನು 100 ಮಾಡಿದ್ರೆ ಇದು 2 ಪಾಯಿಂಟ್ ಬಿಟ್ಟು ಈ ಕಡೆ ಬರುತ್ತೆ. ಅಂದರೆ ಇದು ಎಷ್ಟಾಗತ್ತೆ ರೀ? 108 ಆಗುತ್ತೆ, ಇದು 36 ಆಗುತ್ತೆ, ಇದು 90 ಆಗುತ್ತೆ. ಈ ಪಾಯಿಂಟ್ ಹೋತಾ ಇಷ್ಟ ಮುಗಿದಿಲ್ಲ. ಬಂದಂತಹ ಆನ್ಸರ್ಗೆ ನಾವು ಇಲ್ಲಿ ಪಾಯಿಂಟಿಂದ ಹೊರಗೆ ತೆಗ್ದೀವಿ, ಮತ್ತು ಪಾಯಿಂಟ್ದಾಗೆ ಇಡ್ಬೇಕು ನಾವು ಆನ್ಸರ್ನ. ಎಷ್ಟರಲ್ಲೇ ಹೋಗ್ತಾವ್ರಿ? 18 ಎಷ್ಟರಲ್ಲೇ? 18 18 18 ಮಸ ಹಾಕ್ಯಾರ, ಮುಗಿತು. ಇಷ್ಟ ನಮ್ಮದು 18 ಬಂದತ್ತೆ ಅಂತಂದ್ರೆ ಇದು ಫೈನಲ್ ಆನ್ಸರ್ ಅಲ್ಲ. ಆಪ್ಷನ್ನ ನೋಡಿರಿ, ಎಲ್ಲ ಏನದಾವ ರೀ? ಪಾಯಿಂಟ್ ಒಳಗದ. ಅಂದರೆ ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ದು ಎಷ್ಟು ಬಂತು? 0.18. ಈ 100 ಯಾಕೆ ಮಾಡಿದ್ರಿ? ಇಲ್ಲಿ ಮಾಡಿದ್ರಲ್ಲ ಅದನ್ನು ಮತ್ತು ಪಾಯಿಂಟಿಗೆ ತರಬೇಕಂದ್ರೆ 100 ಮಾಡಬೇಕು. ಅಂದರೆ ಯಾವುದು ಆಪ್ಷನು? ಆಪ್ಷನ್ ನಂಬರ್ ಸಿ. ಓಕೆ. ಈಗ ನೆಕ್ಸ್ಟ್ ತಗೊಂಡ್ರಿ. ಓಕೆ. ಫೈನ್ ದ ಲೋವೆಸ್ಟ್ ಕಾಮನ್ ಮಲ್ಟಿಪಲ್ ಅಂತಂದಾಗ ಏನಾಗುತ್ತೆ ಹೇಳ್ರಿ? ಲಸ ಅಂತಂದಾಗ ಅಂದ್ರೆ 24 36 40 ಅಂತಂದಾಗ ನೋಡಿರಿ ಏನು ಬರುತ್ತೆ? ಸೊಲ್ಯೂಷನನ್ನು ಮಾಡ್ತಾ ಹೋಗೋಣ. ಫಸ್ಟಿಗೆ ಸಿಂಪಲ್ಲಾಗಿ 2ಲೇ ಹೋಗೋಣ. 2 1 ಆಮೇಲೆ ಬೇಡ 4ರಲ್ಲೇ ಹೋಗೋಣಲ್ಲ, 4ರಲ್ಲೇ ಬರುತ್ತಲ್ಲ. 4 6 24, 4 9 36,
4 ಹತ್ತಲೆ. ಓಕೆ, ನೆಕ್ಸ್ಟ್ ಮತ್ತು 2ರಲ್ಲಿ ಹೋಗೋಣ. 2 3 6, 2 5 10, 9 9. ನೆಕ್ಸ್ಟ್ 3 1 3 3 5 5. ನೆಕ್ಸ್ಟ್ ಈಗ 3 5 ಅದ, ನೆಕ್ಸ್ಟ್ 5. ಓಕೆ, ಕಂಪ್ಲೀಟ್ ಆಯಿತಾ? ಈಗ ಮಲ್ಟಿಫಿಕೇಷನ್ ಹೆಂಗೆ ಮಾಡ್ಬೇಕು ನೋಡಿರಿ. ಫಸ್ಟಿಗೆ 5 ಇಂಟು 2 10 ಆಯಿತಾ, ಅದಂಗೆ ಇರಲಿ. ಉಳ್ಕಿದ್ದು ನೋಡಿರಿ, 4 3 12, 12 3 36. ಅಂದ್ರೆ 36 ಇಂಟು 10 ಅಂದರೆ ಎಷ್ಟು ಬಂತು ರೀ? 360 ಅವರ ಆನ್ಸರ್. ಆಪ್ಷನ್ ನಂಬರ್ ಸಿ. ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಆಪ್ಷನ್ ಒಳಗಿರ್ತಾವೆ. ಲಸ ಮಸ ಒಳಗೆ ಮಿಸ್ಟೇಕನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ 7th ಕ್ವಶನ್ ಏನದ ನೋಡ್ರಿ. ಹಾಂ, ಇಲ್ಲಿ ಕೂಡ ಏನು ಕೇಳ್ಯಾರ, ಒಂದು ನಂಬರ್ ಕೊಟ್ಟಾರ, ಇನ್ನೊಂದು ನಂಬರ್ಗೆ HCF ಆಫ್ 2 ನಂಬರ್ಸ್ ಈಸ್ 11. Their LCM is 7700. If one number is 275, then another number ಅಂತಂದಾಗ ಸೇಮ್ A ಇಂಟು B ಅಂತಂದಾಗ ನಾವು ಫಾರ್ಮುಲಾ ಬರೀದಿಲ್ಲ, ಡೈರೆಕ್ಟಾಗಿ A ಅನ್ನೋದನ್ನು ಒಂದು ಸಂಖ್ಯೆ ಕೊಟ್ಟಾರ, ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ನನಗೆ. ಆ ಎರಡೂ ಸಂಖ್ಯೆಗಳ ಮಸ ಕೊಟ್ಟಾರ, ಲಸನು ಕೊಟ್ಟಾರ. ಓಕೆ, ನನಗೀಗ ಏನು ಬೇಕಾಗಿತ್ತು? ಆ ಇನ್ನೊಂದು ಸಂಖ್ಯೆ B ಅನ್ನೋದು ನನಗೆ ಬೇಕಾಗಿತ್ತು ಅಂತಂದಾಗ 11 ಇಂಟು 700 ಡಿವೈಡೆಡ್ ಬೈ 275. ಸಿಂಪ್ಲಿಫೈ ಮಾಡಿರಿ. ಇದು ನೋಡಿರಿ, 11 1 11 2 22, 11 5 55, 25 ಬಂತ. ಓಕೆ, ನೆಕ್ಸ್ಟು 25 ನೋಡಿರಿ, 25 3 75. ಮುಂದೆ ಮಾಡೋಕ್ಕೆ ಹೋಗ್ಬೇಡ್ರಿ, 3 ಐತಲ್ಲ ಇಲ್ಲಿ. ನೆಕ್ಸ್ಟ್ 25 3 75 ಅಂತಂದಾಗ 20 ಆಯಿತು. 20 ಹೋಗುತ್ತೇನೋ ಇಲ್ಲ, ಅಂದರೆ 0 ಇಟ್ಕೋಬೇಕಾಗುತ್ತೆ. ಅಂದರೆ ಎಷ್ಟು ಬಂತು? 308. ಆಪ್ಷನ್ ನಂಬರ್ ಸಿ ನೋಡಿರಿ. ಯಾವುದು? ಆಪ್ಷನ್ ನಂಬರ್ ಸಿ. ಗೊತ್ತಾಯಿತು? ಎಸ್. ನೆಕ್ಸ್ಟ್ 8th ಕ್ವಶನನ್ನು ನೋಡೋಣ. ನೋಡಿ, ದ ರೇಷಿಯೋ ಆಫ್ 2 ನಂಬರ್ಸ್ ಈಸ್ 3:4. ದೆನ್ ದೇರ್ HCF ಈಸ್ 4, ದೇರ್ LCM ಈಸ್, ಅಂದ್ರೆ 2 ಅನುಪಾತದಲ್ಲಿ ಕೊಟ್ಟಾರ. ಈಗ ನೀವು ವಿಚಾರ ಮಾಡಿರಿ, ಅನುಪಾತ ಒಳಗೆ ಕೊಟ್ಟಾರಂತಂದಾಗ ನನಗೆ ಮಸಾನು 4 ಕೊಟ್ಟಾರ, ಹೌದಾ? ಮಸ 4 ಕೊಟ್ಟಾರಂತಂದಾಗ ಈಗ ನೀವು 3x ಇಂಟು 4x ಅಂತಂದಾಗ ನಂಗೆ 12x ಬಂತ, ಹೌದಾ? ಎಕ್ಸ್ ಅಂದ್ರೆ ನಮ್ಮದು ಏನು ಕೊಟ್ಟಾರ? 4 ಅಂತ ಕೊಟ್ಟಾರ ಮಸ ಅಂದಾಗ ಈಗ 3x ಅಂದರೆ ಎಷ್ಟಾಗತ್ತೆ ರೀ? ಇಂಟು ನಾವಿಲ್ಲಿ ಏನಾಗುತ್ತೆ? x = 4. ಓಕೆ, ಅಂದ್ರೆ ಮಸ ಅಂದಾಗ ಎಷ್ಟಾಯ್ತು ರೀ? 3 4 12, 4 4 16 ಆಯಿತು, ಹೌದಾ? 2 ಸಂಖ್ಯೆ ಸಿಕ್ಕುವ ನನಗೆ, 2 ಸಂಖ್ಯೆ ಸಿಕ್ಕು. ಇವಾಗ ನಾನು ಏನು ಮಾಡ್ತೀನಿ ಹೇಳ್ರಿ, ಫಾರ್ಮುಲಾ ಏನದ ನೋಡ್ರಿ, 2 ನಂಬರ್ಸ್ A ಇಂಟು B = LCM ಇಂಟು HCF. ಇಲ್ಲಿ ಏನೇನು ಸಿಕ್ಕವ್ರಿ? A ಇಂಟು B ಅಂತಾರೆ 12 ಇಂಟು 16 = LCM ಕೇಳ್ಯಾರ, ಮಸ 4 ಕೊಟ್ಟಾರ. ದೆನ್ ನನಗೆ ಕೇಳಿದ್ದೇನು? LCM ಅಂತಂದಾಗ 12 ಇಂಟು 16 ಡಿವೈಡೆಡ್ ಬೈ 4. 4 1 4 3 16 ಇಂಟು 3 ಅಂತಂದ್ರೆ 48 ಅವರ್ ಆನ್ಸರ್. ಎಷ್ಟು? 48. ಆಪ್ಷನ್ ನಂಬರ್ ಡಿ ನೋಡಿರಿ. ಇಷ್ಟು ಮಾಡಬೇಕಾಗತ್ತಾ? ಸೊ ಭಾಳ ಥರ ಕ್ವಶನ್ಸ್ ಬರ್ತಾವೆ, ಎಲ್ಲ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂತಾರೆ ಯಾವುದೂ ಮಿಸ್ ಆಗಂಗಿಲ್ಲ. ಸ್ವಲ್ಪ ಒಂದೇ ಥರ ಮಾಡ್ಕೊತ ಹೋದ್ರೆ ಲಾಸ್ಟಿಗೆ ಅವು ಮರ್ಕೊತ ಹೋಗ್ತೀರಿ. ಓಕೆ, ದೆನ್ ನೆಕ್ಸ್ಟ್ ಕ್ವಶನನ್ನು ನೋಡಿರಿ. ಹಾಂ, 252 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮಸ್ ಆ್ಯಸ್. ಅಂದ್ರೆ ಯಾವ ಆಪ್ಷನಲ್ಲಿ ಎಲ್ಲ ಮಲ್ಟಿಫಿಕೇಷನ್ ಮಾಡಿದ್ಮೇಲೆ ನಮಗೆ 252 ಬರುತ್ತೆ. ಆಪ್ಷನ್ 1ರಿಂದ ಮಾಡ್ಕೊತವ್ರಿ. ಏನದ ರೀ? ಆಪ್ಷನ್ ನಂಬರ್ ಎ ನೋಡಿರಿ. 2 ಇಂಟು 2 ಇಂಟು 3 ಇಂಟು 3 ಇಂಟು 7 ಮಲ್ಟಿಫಿಕೇಷನ್ ಮಾಡಿರಿ. 2 4 4 3 12, 12 3 36, 36 ಇಂಟು 7, 7 6 42, 7 3 21, 4 25 ಬಂತಾರೆ. ಒಂದೇ ಆಪ್ಷನ್ ಬಂತು, ಮುಂದಿನ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಡನ್. ಲಾಸ್ಟ್ ಒನ್ 10th ಕ್ವಶನನ್ನು ನೋಡಿ. ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 36 ಆ್ಯಂಡ್ 84. ಅಂದರೆ HCF ಕೇಳ್ಯಾರ. ಹೈಯೆಸ್ಟ್ ಫ್ಯಾಕ್ಟರ್ ಆಫ್ 12ರಲ್ಲಿ ಬರುತ್ತೆ. 12 3 36, 12 7 84. ಅವರ ಆನ್ಸರ್ ಈಸ್ 12. ಈ ಥರದ ಪ್ರಶ್ನೆಗಳು ನಿಮ್ಗೆ
HCF ಮತ್ತು LCM ಮೇಲೆ ಬರ್ತಾವೆ. ಪಾರ್ಟ್ 1 ಅಂತೇಳಿ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಒಳಗೆ ಕೆಲವೊಂದು ಕ್ವಶನ್ಗಳನ್ನು ತೊಗೋತೀನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು. ಯಾರ್ಯಾರು BSF ಪ್ರಿಪ್ರೇಷನ್ ಮಾಡ್ತಾಯಿದ್ರಿ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಿರ್ತೀನಿ. ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.